ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಸಂಡೇ ವಿಡಿಯೋ. ಆ್ಯಕ್ಚುಲಿ ಸಂಡೇ ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ಕೊಳ್ಳಿಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ಮನೆ ಕ್ಲೀನಿಂಗ್ ಅಂದರೆ ಮೇಲಿದು ಎಲ್ಲ ಆಲ್ಮೋಸ್ಟು ಮುಗಿತಾ ಬರ್ತಿದೆ ವರ್ಕ್ ಎಲ್ಲದು ಕೂಡ. ಸ್ವಲ್ಪ ಡಸ್ಟ್ ಎಲ್ಲ ಇದೆ. ಏನೋ ಅಂದರೆ ವಯರ್ ಕನೆಕ್ಷನ್ನು ಎಲೆಕ್ಟ್ರಿಷಿಯನ್ ಅವ್ರು ಬಂದರು ಅಂದರೆ ಆಮೇಲೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ನೀರೆಲ್ಲ ಹಾಕ್ಲಿಕ್ಕಾಗಲ್ಲ ಅಂತ ಸ್ವಲ್ಪ ಎಲ್ಲ ಕಡೆಯಿಂದ ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ಕೊಂಡ್ವಿ, ಇಡೀ ಫ್ಯಾಮಿಲಿ ಎಲ್ಲ ಸೇರಿ. ಸೊ ಅದಕ್ಕೋಸ್ಕರ ಫುಲ್ಲು ಟಯರ್ಡಾಗಿ ಇವತ್ತು ಬೆಳಗ್ಗೆ ಟಿಫಿನ್ ಕೂಡ ಹೊರಗಡೆಯಿಂದ ತಂದು ಮಾಡ್ಕೊಂಡ್ವಿ. ಹಾಗಾಗಿ ಲಾಗ್ ಕೂಡ ಏನೂ ಮಾಡಲಿಲ್ಲ. ಸೊ ಇವಾಗಾದರೂ ಸ್ವಲ್ಪ ಫುಲ್ ಟಯರ್ಡ್ ಆಗಿದ್ದೀವಿ, ಮಲ್ಗೋಣ ಅಂದ್ಕೊಂಡ್ವಿ. ಬಟ್ ನಮಗೆ ಮಧ್ಯಾಹ್ನ ಮಲ್ಗೋ ಅಭ್ಯಾಸನೇ ತುಂಬ ಕಡಿಮೆ. ಆದರೂ ಇಷ್ಟೊತ್ತು ಮಲಗಬೇಕು ಅಂತ ಟ್ರೈ ಮಾಡಿದೆ, ಆಗಲೇ ಇಲ್ಲ. ಮಧ್ಯಾಹ್ನ ಊಟ ಮಾಡಿಕೊಂಡೆ ಮಲಗಿದ್ವಿ. ಮತ್ತು ಸ್ವಲ್ಪ ಅಡುಗೆ ಮಾಡಿಕೊಂಡು ನಾನು ಟ್ರೈ ಮಾಡಿದೆ, ಆಗಲಿಲ್ಲ. ಬಟ್ ಇವಾಗ 4 o'clock ನನಗೆ ಕ್ಲಾಸ್ ಇದೆ. ಅಪ್ಪ ಮಗ ಇಷ್ಟೊತ್ತು ಅದು ಇದು ಮಾಡ್ಕೊತ ಹಾಗೆ ಮಲಗಿಬಿಟ್ರಿ ಇವರಿಬ್ಬರು. ಸೊ ಈ ಕಡೆ ರೂಮಲ್ಲಿ ನಾನು ಸಾಮಾನ್ಯ ಮಲಗಿದ್ವಿ. ಅವಳನ್ನು ಎಬ್ಬಿಸ್ಬಿಟ್ಟಿದ್ರು. ಮತ್ತು ಅವಳನ್ನು ಮಲಗ್ಸಕ್ಕೆ ಹೋಗಿ ಮತ್ತು ನಾನು ಕೂಡ ಮಲಗಲಿಕ್ಕೆ ಆಗಲಿಲ್ಲ. ಇವಾಗ ನನಗೆ ಕ್ಲಾಸ್ ಇದೆ. ಸೊ ಅಟ್ಲೀಸ್ಟ್ ಅವರಾದರೂ ಮಲಗಿ ರೆಸ್ಟ್ ಮಾಡಲಿ. ನಾನು ಇನ್ನೂ ಕ್ಲಾಸ್ಗೆ ಹೋಗೋ ಟೈಮು, ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಆಲ್ಮೋಸ್ಟ್ ಈಗೇನು ಮಾಡ್ತಾಯಿದ್ದಾನೆ ನನ್ನ ಮಗ ಅಂದರೆ, ಏನಾದರೂ ಇದ್ದರೆ ಸ್ವಲ್ಪ ಲಾಗ್ ಶುರು ಮಾಡಪ್ಪ ಅಂದರೆ ಅವನೇ ಮಾಡ್ತಿದ್ದಾನೆ. ಸೊ ಅದಕ್ಕೋಸ್ಕರ ಅವನೇ ಬೆಳಗ್ಗೆ ಶೂಟ್ ಮಾಡಿದ್ದು ಕೆಲವೊಂದಿಷ್ಟು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಮೇಲೆ. ಸೊ ಆದಷ್ಟು ಕೆಲವೊಂದು ನನಗೆ ಇರೋವಂಥ ಚಾನಲ್ಸ್ಗಳನ್ನು ಕೊಲ್ಯಾಬ್ ಮಾಡಿರ್ತೀನಿ, ಅಲ್ಲೇ ಇರುತ್ತೆ. ಚಾನಲ್ಗಳ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು, ನಮ್ಮ ಚಾನಲ್ಗಳು ಯಾವುದೆಲ್ಲ ಇದೆ ಅದೆಲ್ಲ ಓಪನ್ ಆಗುತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ, ಪಕ್ಕದಲ್ಲಿ ಇನ್ನೂ ಒಂದು ಮನೆಯದು ಕನ್ಸ್ಟ್ರಕ್ಷನ್ ನಡೆದಿದೆ, ಅಲ್ಲಿ ಕೂಡ ವರ್ಕ್ ನಡೆಸ್ತಿದ್ದಾರೆ. ಅದಕ್ಕೋಸ್ಕರ ನಾವು ಡೈಲಿ ನಮ್ಮ ಮನೆಯಲ್ಲಿ ಕೆಲಸ ಇರುತ್ತೆ, ಆ ಟೈಮಲ್ಲಿ ಫುಲ್ಲು ಅದೆಲ್ಲ ಸೌಂಡ್ ಬರ್ತಾ ಇರುತ್ತೆ. ಟೈಲ್ಸ್ ಕಟ್ಟಿಂಗ್ ಮಾಡ್ತಿರೋದು ಅಥವಾ ಏನಾದರೂ ವರ್ಕಲ್ಲಿ ನಮಗೆ ಫುಲ್ಲು ಏನಿರುತ್ತೆ, ಕ್ರೌಡ್ ಇರುತ್ತೆ ಅಂತಲೇ ಲಾಗ್ಸ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಇವತ್ತು ಮಾಡಬೇಕು, ಇವತ್ತು ನಮ್ಮ ಮನೇಲಿ ಕೆಲಸ ಇಲ್ಲ ಅಂತ ಅಂದ್ಕೊಂಡ್ರೆ ಇವತ್ತು ಕೂಡ ಅಲ್ಲಿ ಸೌಂಡ್ ಇದೆ, ಏನು ಮಾಡಲಿಕ್ಕಾಗಲ್ಲ. ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಕ್ಲಾಸ್ ಇದೆ, ನಾನು ರೆಡಿಯಾಗಿ ಹೊರಡ್ತೀನಿ. ನೆಕ್ಸ್ಟು ಇವತ್ತು ಸಂಡೇ ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಬಟ್ ಸಂಡೇ ಅಂತ ಬಂದರೆ ಸ್ವಲ್ಪ ಲೇಝಿ ಇರ್ತೀವಿ, ಜೊತೆಗೆ ಸ್ವಲ್ಪ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀವಿ. ನಿಜ ಹೇಳಬೇಕು ಅಂದರೆ ಮಕ್ಕಳು, ನಾವು ಯಜಮಾನ್ರು, ಮೊದಲೆಲ್ಲ ನಾವು ಇಬ್ಬರೇ ಇರುವಾಗ ತುಂಬ ಬೇಜಾರು ಅನ್ನಿಸ್ತಿತ್ತು. ಇಬ್ಬರೇ ಮುಖ ನೋಡ್ಕೊಂಡು ಕೊಡೋದು ಹಾಗೆ ಹೀಗೆ ಅಂತ ಕಿತ್ತಾಡ್ತಿದ್ವಿ. ಸೊ ಆವಾಗ ಟಿ ವಿ ಬೇರೆ ಇರಲಿಲ್ಲ, ಮೊಬೈಲ್ಸ್ ಇದ್ದರೂ ಕೂಡ ಆವಾಗ ಅಷ್ಟೊಂದು ಮೊಬೈಲಲ್ಲಿ ಅಭ್ಯಾಸ ಕೂಡ ಇರಲಿಲ್ಲ. ಫಸ್ಟು ನಾವು ಊರಿಂದ ಬಂದಿದ್ದ ನಂತರ ಅದಕ್ಕೆ ಇವಾಗ ನೆನೆಸ್ಕೊಂಡ್ರೆ ಆ ಥರ ಇಬ್ಬರೇ ಅಲ್ಲ, ಬೆಳಗ್ಗೆಯಿಂದ ಸಂಜೆ ಹೇಗೆ ಟೈಮ್ ಹೋಗ್ಬಿಡುತ್ತೆ ಗೊತ್ತಾಗಲ್ಲ. ಒಂದು ಅರ್ಧ ಗಂಟೆ ಅಂದ್ಕೊಳ್ಳೋಷ್ಟರಲ್ಲಿ ಮುಗದೆ ಹೋಗ್ಬಿಟ್ಟಿರುತ್ತೆ ಒಂದು ದಿನ, ಆ ಥರ ಆಗ್ತಾಯಿದೆ. ಮೊದಲು ಟೈಮ್ ಓಡೋದೇ ಕಷ್ಟ ಅನ್ನಿಸ್ತಿತ್ತು. ಹಾಗಾಗಿ ಏನಿದೆ ಬರೀ ಮುಖ ನೋಡ್ಕೊಂಡು ಕೂಡೋದು ಅಷ್ಟೇ ನೋಡು ಅಂತ ಬೈತಿದ್ರು ಯಜಮಾನ್ರು. ಯಾವಾಗಲೂ ಹೇಳ್ತಿರ್ತೀನಿ ಅದಕ್ಕೆ ಯಜಮಾನ್ರಿಗೆ, ಮೊದಲು ಅವಾಗ ಇಬ್ಬರು ಫ್ರೀಯಾಗಿದ್ದಾಗ ಒಂದು ಸ್ವಲ್ಪ ಕೂಡ ಆರಾಮ ಇರಬೇಕಾ ಅಂತಂದಿರ್ತಿರಲಿಲ್ಲ. ಇಬ್ಬರು ಮುಖ ನೋಡ್ಕೊಂಡು ಕೂಡೋಣ ಅಂತಿರ್ತೀರಿ. ಈಗ ನೋಡಿ ಹೆಂಗೆ ಮುಖ ನೋಡ್ಕೊಂಡು ಕೂಡೋಕ್ಕೂ ಕೂಡ ಟೈಮ್ ಇಲ್ಲ ಅಂತ ಹೇಳ್ತಾ ಇರ್ತಿದ್ವಿ. ಸೊ ಟೈಮ್ ಬೇಗನೆ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಸೊ ಬನ್ನಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಮತ್ತು ಸಿಗೋಣ. ಈಗೊಂದು ಸ್ವಲ್ಪ 2-3 days ಬ್ಯಾಕ್ ಸ್ವಲ್ಪ ಮಲಗಬೇಕು ಅನ್ನಿಸ್ಕೊಂಡು 2 ದಿನ ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಹಾಗಾಗಿ ಲಾಗ್ ಕೂಡ ಮಾಡೇ ಇಲ್ಲ. ಬಟ್ ಮಲಗಬೇಕಂತ ಅನಿಸಿದ್ರು ಮಲಗೋಕ್ಕಾಗ್ತಿರ್ಲಿಲ್ಲ. ಇವಾಗ ಮಲಗಬೇಕಂದ್ರೂ ಈ ಥರ ಎದ್ದು ಹೋಗೋಬೇಕು ಅಂತ ಹೇಳಿ ಬಂದೆ. ಸೊ ಮತ್ತು ಏನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಆದಷ್ಟು ಇನ್ನು ಎಕ್ಸಾಮ್ಸ್ ಹತ್ರ ಬರ್ತಾಯಿದೆ, ಮಕ್ಕಳಿಗೆ ಪ್ರಿಪ್ರೇಷನ್ ಮಾಡಿಸ್ಬೇಕು ಎಲ್ಲ ಕಡೆಯೂ. ಟ್ಯೂಷನ್ ಮಕ್ಕಳಿಗೆ, ನನ್ನ ಮಕ್ಕಳಿಗೆ, ಎಲ್ಲದಕ್ಕೂ ಕೂಡ ಇವತ್ತು ಬೆಳಗ್ಗೆಯಿಂದನೂ ಹೇಳ್ತಾನೇ ಇದ್ದೀವಿ, ಎಕ್ಸಾಮ್ಸ್ ಬಂತು ಪ್ರಿಪೇರ್ ಮಾಡಬೇಕು ಅಂತ. ಬಟ್ ಇನ್ನು ನಮಗೂ ಕೂತ್ಕೊಂಡು ಪ್ರಿಪೇರ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ, ಮಕ್ಳಿಗೂ ಕೂರಿಸೋದಕ್ಕೆ ಟೈಮ್ ಸಿಗ್ತಿಲ್ಲ. ಅವು ತಮ್ಮ ಪಾಡಿಗೆ ತಾವು ಆಟ ಆಡ್ಕೊಳ್ತಿದ್ದಾವೆ, ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿದ್ವಿ. ಹಾಗೆ ಎಲ್ಲರೂ ಸ್ವಲ್ಪ ಅದು ಇದು ಮಾತಾಡಿಕೊಂಡು
ಡೇ ಕಳೆದೋಯ್ತು ಆಲ್ಮೋಸ್ಟ್. ಹಾಗೆ ಫುಲ್ಲು ನೋಡೋಣ ನೆಕ್ಸ್ಟು ಅವರು ಎದ್ದಿದ ನಂತರ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀವೀರ್ ವ್ಲಾಗ್ಸ್. ನೋಡಿ ಇವತ್ತೇ ಸಂಡೇ, ನಮ್ಮ ಪಪ್ಪ ಅವರು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಅಪ್ಪ ಅವು ಎಲ್ಲರೂ ಚಪ್ಪಲ್ ಹೊಲ್ಸಿರ್ತಾವಿಲ್ಲ, ಒಡ್ಡಾಡಿ ಒಡ್ಡಾಡಿ ಹಿಂಗೆ ಹೊಲ್ಸಾಗ್ಬಿಡ್ತಾವು ಟೈಲ್ಸ್. ನೋಡಿ ಎಷ್ಟು ಹೊಲ್ಸಾಗಿ ನೋಡಿ. ನೋಡಿ ಅಪ್ಪ ಇನ್ನು ಏನ್ ಮಾಡ್ತಾ ಇದ್ದಾರೆ ನೋಡಿ. ಅಪ್ಪ ಸ್ವಲ್ಪ ಹಿಡ್ಕೊ, ನಾನು ಅದು ಸ್ವಲ್ಪ ಕೆದಿ ಬರುತ್ತೆ ಹಿಡ್ಕೊ. ನಮ್ಮ ಸಾತು ಏನು ಮಾಡ್ತಾನೆ ನೋಡಿ. ಇವಾಗ ನಮ್ಮ ಸಮ್ಮನವರು ಅಲ್ಲ, ಸಮ್ಮು ಅದೇಳಲ್ಲ, ಸಮ್ಮು ನಾವು ಕುಂತು ಬಿಡ್ಬೇಕು, ನೀವು ಕೆಂಚ ಮಾಡ್ತೀರಿ. ನೋಡಿ ನಮ್ಮ ಸಾತಿಗೆ ಏನು ಮಾಡಕತ್ತಾನೆ. ಏನು ಮಾಡಕತ್ತಿ ಅಪ್ಪು? ಅಲ್ಲಿ ಹಾಕಿಲ್ಲಮ್ಮ, ಅದು ಡಸ್ಟ್ ಇತ್ತಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ. ನಿನ್ನಿದೆಲ್ಲ ಸ್ಟೆಪ್ಪಿಗೆ ಹಚ್ಕೊಂಡ್ರೆ ನೋಡ್ಕೊಂಡಾಗ ಚೆಂದಾಗಿದೆ. ಸ್ಟೆಪ್ ನೋಡ್ಕೆ ಬಾ ಅಮ್ಮ, ನೋಡಿಲ್ಲ ನಾನು. ವೆಲ್ಕಮ್ ಬ್ಯಾಕ್ ಟು ಶ್ರೀವೀರ್ ವ್ಲಾಗ್ಸ್. ಹೆಂಗಂತಾನೆ ಸಾತು ಸಾಮಾನ್ಯ ಸಾಮಾನ್ಯ ಕೆಲಸ ನೋಡಿ. ಹೆಂಗೆ ಕಟ್ಕೊಂಬಿಟ್ಲಿ, ಹಿಂಗೆ ನೀರು ಬಡಿತೇವೆ ಒಂದಾಗ ಕಟ್ಕೊಂಡು ನಿಂತಾಳೆ ಇವಾಗ. ನೀರು ಅಷ್ಟು ಬಂದು ನಿಂತ್ಬಿಟ್ಟಾವಲ್ಲೋ ಇಲ್ಲಿ. ನಾವು ಹೇಳಿದ್ ಬೇರೆ, ಇವ್ರು ಮಾಡಿರೋದೇ ಬೇರೆ ಐತಲ್ಲೋ. ಏ ಅಮ್ಮ, ನಾವು ಹೇಳಿದ್ ಬೇರೆ, ಇವ್ರು ಮಾಡಿದ್ ಬೇರೆ, ಉಲ್ಟಾ ಮಾಡಿಟ್ಬಿಟ್ರ. ನಾವು ಈ ಥರ ಹೇಳಿವಿ, ಆ ನೀರು ಈ ಕಡೆ ಹೋಗ್ಬೇಕು. ಬಟ್ ಇವೆಲ್ಲ ನೀರು ಹೋಗಿ ಅಲ್ಲಿ ಬಾಕ್ಲಾಗ ಹೋಗ್ತಾವ ಆ ರೂಮ್ನಾಗ. ಅದು ನೆಕ್ಸ್ಟ್ ಕಿಚನ್ ರೂಮ್ ಆಗೋದೈತಿ. ಇವಾಗಂದ್ರೆ ಕ್ಲಾಸ್ ರೂಮು. ಯಾಕಡೆ ಅಪ್ಪ ಆ ಕಡೆ ದಾಟಿ ಹೋಗ್ಬೇಡ್ರಿ. ಫಂಕ್ಷನ್ಗೆ ಹಾಲ ಬೇಕಾಗಿಲ್ಲ ತಗ ನಿಮ್ಗಂತಾನೆ ಸಾಬು ಭಾಷಾ. ಫಂಕ್ಷನ್ ನಿಮ್ಗೆ ಹಾಲ ಬೇಕಾಗಿಲ್ಲ ಅಂತಾನೆ. ಇದು ಕಾರ್ಯಾಲಯ, ಇದು ನಮ್ಮಮ್ಮನ ಕಾರ್ಯಾಲಯ. ಇದು ಅಲ್ಲೇನು ಅಲ್ಲಿ 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 ವಿಷ್ಣುಪ್ರಿಯ, ವಿಷ್ಣುಪ್ರಿಯ ಬಾನ್, ವಿಷ್ಣುಪ್ರಿಯನ್ ಬಾನ್. ಅಲ್ಲಿ ವಿಷ್ಣುಪ್ರಿಯ ಮಾಡ ಎಂತಾಗ ಕೂಗು, ವಿಷ್ಣುಪ್ರಿಯ ಅಂತ ಕೂಗ್ಬೇಕು. ಆಕಿ ನೋಡ್ತಾಳ. ನೀವು ಇಲ್ಲಿ ಹೆಂಗೆ ಮಾಡಿದ್ರೆ ಗೊತ್ತಾಗ್ತಾನ. ಕೂಗು, ಹೆಸರು ಕೂಗ. ಹಿಂದಕ್ಕೆ ಬಾ, ಹಿಂದಕ್ಕೆ ಬಾ. ನೀನು ಹಂಗೆ ನಿಂದ್ರಬೇಡ ಅಂತ ನಾನು ಹೇಳಿದ್ದೆ. ನಾನು ಹಿಂಗೆ ಮಾಡ್ಬೇಡಪ್ಪ ಕಟ್ಟಿ ಅಂತ ಮಾಡಿಟ್ಟ ನಾನು. ನೋಡಲ್ಲ ವಿಷ್ಣುಪ್ರಿಯ ಬಾ. ಏ ಸಮ ಇಲ್ಲೂ ಜೈ. ನಂದು ಕಾಲು ಬೇನಾಗಿತ್ತಲ್ಲ, ಮೊಣಕಾಲು ನಿನ್ನೆ ಆ ಕಡೆ. ಕಾಲಿಗೆ ಮಸಾಜ್ ಮಾಡಮ್ಮ. ಅವರಪ್ಪ ಕಾಲಿಗೆ ಮಸಾಜ್ ಮಾಡ್ಸೋಣದ್ಬಿಟ್ಟು ತಲೆಗೆ ಮಾಡ್ಸೋಣ. ಸಂಡೇ ಇವತ್ತು, ಸಂಡೇ ಫುಲ್ಲು ಏನು ಲೇಝಿ ಡೇ ಸಂಡೇ ಅಲ್ರಿ. ಮನುಷ್ಯರನ್ನ ಫುಲ್ ಲೇಝಿ ಮಾಡಿಬಿಡು. ಏನಾಯ್ತು ಏ ಸಮ ತೆಗಿ. ಸಾತುಗೆ ಏನಾಗಲ್ಲಲ್ಲ. ನಡ್ರಮ್ಮ ನೆಕ್ಸ್ಟ್ ಕೆಲಸಗಳು. ಇವತ್ತು ಫುಲ್ಲು ಮೇಲೆ ಇದು ರೂಮ್ ಕ್ಲೀನ್ ಮಾಡಿ ಸಾಕಾಗಿ ಕೂತಾರೆ. ಏಯ್ ಮಾಮಂದ ಮಾಮ ಬೈತಾನ. ಬರ್ತಾನ ನೋಡಿ ಈಗ ಮಾಮ.
ನಿಮ್ಮ ಮಾಮ ಆಗಲೇ ಅರ್ಧ ವಯಸ್ಸು ಆಗ್ಬಿಟ್ಟವು, ಮುದೆ ತಾಗ್ಬಿಟ್ಟನ, ಅದಕ್ಕೆ ಆತ ಮಸಾಜ್ ಮಾಡ್ಕೊಂತ. ತಾತಂದನ ಅದು ತಾತಂದನ. ನಾನು ಮತ್ತು ಮಾಮ ಬರೀ ಇಂಥವ ಮಾಡ್ತಿರ್ತಾನ, ಅದಕ್ಕೆ ಅತ್ತ ತೊಗೊಂಬಂದ ನನಗೆ ಇಟ್ಕೊಂಡು. ವಯಸ್ಸಾದವ್ರಿಗೆ ಮಂಡಿ ನೋವು, ಮೊಣಕಾಲು ನೋವು, ಬೆನ್ನು ನೋವು ಇರ್ತೈತಲ್ಲ, ಅವ್ರು ಇಟ್ಕೊತಾರೆ. ನೀವು ಬಿಡು ವಯಸ್ಸಾಗೈತಿ ಅಲ್ರಿ. ಎಷ್ಟು ವಯಸ್ಸದವ್ರಿ ಅಲ್ರಿ? 80 ಅದಾವ. ನಾ ಅಪ್ಪಗ ಇಲ್ಲ ಇನ್ನು 80 ಯಾಕೆ, ಇನ್ನು 65 ಇಲ್ಲ. ನಾ ಅಪ್ಪಗ 60 ಅದಾವ, 61 ಅದಾವ. ಈಗ ಸೀನಿಯರ್ ಸಿಟಿಸನ್. ನೀನು ನೋಡಿದ್ರೆ 80 ವರ್ಷದ ಹಳಿ ಅದಿತ್ತು. ಹಾಂ 60 ವರ್ಷದ ಮಾವ ಸಿಗಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ಹಾಂ ಅಲ್ಲ ಸತ್ ತಾತ ಮೊಮ್ಮಕ್ಕಳಿನ ಎಷ್ಟು ವರ್ಷದವ್ರು ಅದಾರ ಈಗ? 5 ವರ್ಷದವ್ರು, 6 ವರ್ಷದವ್ರು ಇವ್ರು ಅದಾರ. ಸಡನ್ ಆಗಿ ಹಂಗೆ ಯಾಕೆ ಇಡ್ತೀರಿ? ಹುಡುಗ್ರು ಆಡ್ತಿರ್ತಾರೆ, ತಲೆ ಅದು ಇದಾದಂಗೆ ಆಗ್ತೈತೆ ಬಿಡ್ರಿ. ಕೂದಲ ಮೇಲೆ ಲೈಟಾಗಿ ಆಡಿಸ್ರಿ, ಮೇಲೆ ಒಜ್ಜಕ್ಕೆ ಇಡಬೇಡ್ರಿ. ಕೂದಲ ಮೇಲೆ ಲೈಟಾಗಿ ಆಡಿಸ್ರಿ ಅಷ್ಟೇ ಸುಮ್ಮನೆ. ನೀನು ಎಲ್ಲ ಕೂದಲ ಕಟ್ ಮಾಡಕತ್ತೈತಿ. ನಮ್ಮ ಸಮ್ಮ ಕಟ್ಟಿಂಗ್ ಅಂದ್ಬಿಟ್ರೆ ಮುಗೀತು. ಕೂದಲ ಕಟ್ಟಿಂಗೇ ಮಾಡಿಸ್ಕೊಳಲ್ಲ ಅಂತೈತಿ. ಇನ್ನು ಬೇಸಿಗೆ ಬಂತು, ಬೇಸಿಗೆ ಬಂತಮ್ಮ, ಬೇಸಿಗೆ ಫುಲ್ಲು ಬೇವಾಕತ್ತಿದ್ದೀವಿ. ಎಷ್ಟು ಮಾಡಿಸಿ ಅಂತೇಮ್ಮ ಹೇಳು. ಅಷ್ಟ ಸರಿ. ಸಾಧಾರಣ ಏನ್ ಮಾಡ್ತಾನ? ಸಾತಾಣ ಇವತ್ತು ಬರ್ಮಾಡಕ್ಕೆ ನಾನು ಬರ್ಮಾಡ ಅಲ್ಲ ಸತ್ ಇದೇನ್ ಮಾಡಕತ್ತಾನ ನೋಡಿ ಫ್ರೆಂಡ್ಸ್. ನಮ್ ಸಾತು ತಲೆ ಮಡಿಕೆ ಕೊಡ್ದಪ್ಪ, ಈಕೆ ಬಂದ್ಬಿಟ್ಲಿ ಹಿಂಗ ಪೋಸ್ ಕೊಡ. ಹೆಂಗಮ್ಮ ಈ ಅಂದ ಹೆಂಗ ಹೆಂಗೆ ನೀನು ಹಂಗ ನೋಡಿ ನೋಡಿ ಚೈನಾ ರೋಬೋ ಮೇಡ್ ಇನ್ ಚೈನಾ. ಮಸಾಜ್ ಆಗುತ್ತಿದೆ. ಮಸಾಜ್ ತೋರ್ಸಪ್ಪ ಮಸಾಜ್ ಹೆಂಗೈತು? ಕೊಡ್ಬೇಕು ನನಗೆ ಮಸಾಜ್ ಮಾಡಕ. ಅಮ್ಮ ಅಪ್ಪ ಹೆಂಗೈತು? ಇದೇನಿಲ್ಲಪ್ಪ, ಇಲ್ಲೊಂದು ಬಟನ್ ಐತಿ, ಪವರ್ ಬಟನ್. ಚೆನ್ನಾಗಿ ವಿಡಿಯೋ ಮಾಡಿಕ ನೀನು. ಇದನ್ನ ನೋಡ್ಬೇಡ, ಅಲ್ಲಿ ಕ್ಯಾಮ್ರಾ ನೋಡು. ಒಂದ್ ನಿಮಿಷ ಸುಮ್ಮನೆ ಅಲ್ಲಿ ಆ ಸಾತು ಪರಿಚಯ ಹೇಳ್ಬೇಕಂತಿದ್ರದ್ದು ಏನಂತ ಹೇಳಪ್ಪ. ಸಮ್ಮ ಹೇಳ್ತಾಳ ನೋಡಪ್ಪ ಇದ್ರ ಬಗ್ಗೆ. ಇದು ಬಟನ್ ಒತ್ತಿದ್ರೆ ಬರ್ತಾ. ಇದು ಬಟನ್ ಒತ್ತಿದ್ರೆ ಬರುತ್ತಾ? ಅಷ್ಟ ನೋಡು. ಅದೇನ್ ಮಾಡ್ತ ಕೆಲಸ ಇದು? ಮಸಾಜ್. ಇದು ಬಾಡಿ ಸ್ವಲ್ಪ ಡ್ರೆಸ್. ಬಾಡಿ ಏನಾದ್ರು ಸ್ಟ್ರೆಸ್ ಇತ್ತು ಅಂತಂದ್ರೆ ಹೆಂಗ್ ಮಾಡ್ಬೇಕಂತ ತೋರ್ಸ್ಲಾ? ಒಂದ್ ನಿಮಿಷ ಇಲ್ಲಿ ನೋಡು. ಮೈಂಡ್ ಅಲ್ಲಿ ನಮ್ ಸಮ್ಮಗ ತಡಿ ಒಂದ್ ನಿಮಿಷ. ಇವಾಗ ಮೈಂಡ್ ಒಂದ್ ಸ್ವಲ್ಪ ರಿಲೀಸ್. ಇಲ್ಲಿ ಇಂಟ್ರೊಡಕ್ಷನ್ ಬಾಕ್ಸ್ ಕೊಡು ಸಮ್ಮಲ್ಲಿ. ನಮ್ಮ ಸಾಮಾನ್ಯ ಆಯ್ತು. ಮಧ್ಯಾಹ್ನ ಮಲಗಿದ್ಲಂದ್ರೆ ಮುಗೀತು. ಈಗ ನಾನು ಕ್ಲಾಸ್ಗೆ ಹೋಗಕ್ಕೆ ನಾನು ರೆಡಿ ಆಗೀನಿ. ಇವಳಿಗೆ ನ್ಯಾಯ ಬಂತು. ನ್ಯಾಯ
ಹೊರಗಡೆ ಹುಡುಗರು ಬಂದ್ಬಿಟ್ಟು ಸೌಂಡ್ ಮಾಡಿಬಿಟ್ರು. ಟೆಂಟ್ ಹೌಸ್ ಬಿಡಿಸಿದೆಲ್ಲ ಮನೆಯದು. ಬಿಡು ಅಳಬಾರ್ದು. ಕ್ಲಾಸ್ಗೆ ಹೋಗಮ್ಮ. ಟೆಸ್ಟ್ ಕೊಡ್ಬೇಕಮ್ಮ. ಟೆಸ್ಟ್ ಅದು. ಆಯ್ತು ಬರ್ತೀನಿ ನೋಡಿ. ಬಿಡು ಅಳಬಾರ್ದು. ಕಾಲು ಯಾಕೆ ಅಷ್ಟು ತೋರಿಸ್ತೀನಿ. ಏನಾದರೂ ಬರ್ತೀನಿ. ಆಯ್ತು ನೋಡಿ, ನಮ್ಮ ಸಾಮಾನ್ವಿ ಇವತ್ತು ಹಿಂಗೆ ಹಾಕ್ಕೊಂಡಿದ್ದಾಳೆ ಜುಟ್ಟು. ಅವಳಿಗೆ ಈ ಥರ ಎಣೆದು ಹಾಕ್ಬೇಕಂತ ಜಡೆನ. ಕಾಣಿಸ್ತಿಲ್ಲ ಆ್ಯಕ್ಚುಲಿ. ಈ ಕಡೆ ತಿರ್ಗಕ್ಕಂದಮ್ಮ. ಈ ಥರ ಎಣೆದು ಹಾಕ್ಬೇಕಂತೆ. ಅವ್ಳ ಕೂದಲು ಇನ್ನೂ ಸಣ್ಣದಿದೆ. ಹೇಗೋ ಹಾಗೆ ಹಾಕಿದ್ದೀನಿ, ನೋಡೋಣ ಅಂತ. ಸ್ವಲ್ಪ ತೋರಿಸ್ಬೇಕಾ? ತೋರಿಸ್ತೀನಿ. ಈ ಕಡೆ ತಿರ್ಗು. ಮತ್ತೆ ನಮ್ಮ ಸಾತು ಇನ್ನೂ ಮಲ್ಗೆ ಇದೆ. ಸೊ ಯಜಮಾನ್ರು ಕ್ಲಾಸ್ ಹತ್ರ ಹೋಗಿದ್ದಾರೆ, ನಾನು ಹೊರಡ್ತಿದ್ದೀನಿ ಇವಾಗ. ಹೋಗೋಣ ಬಾಮ್ಮ. ನಮ್ಮ ಬಂಗಾರಿ ಊಟ ಮಾಡಿಲ್ಲ ಅಂತೀನಿ ಆಗ್ತದೆ, ಅದಕ್ಕೆ ಊಟ ಮಾಡಲಾರ್ದೆ ಮಲಗಿದ್ದೆ. ತೋರಿಸ್ಲಾ? ಬಾ ತೋರಿಸ್ತೀನಿ ಬಾ. ಗುಂಡು ಏನಂತಿದ್ದಿ? ಗುಂಟು ಗುಂಟು ನಾನು ನೀನು ಎಲ್ಲೋ. ಅಮ್ಮ ಸಮ್ಮು ಅಪ್ಪ ನನಗೆ ಸಣ್ಣ ಸಾತು ನಾನು ಸೇಮ್ ಗುಂಟು ಅಂತಿದ್ದೆ. ಇವಾಗ ಎಲ್ಲಿಗಮ್ಮ? ಅಪ್ಪು ನಿಮ್ಮ ಬಜಾರು. ನಮ್ಮ ಬಜಾರ್ ಯಾಕಮ್ಮ ಈ ಟೈಮಲ್ಲಿ? ನೋಡಿ ಟೈಮಲ್ಲಿ 8 ಗಂಟೆ ಆಗಿದೆ. ಬಿಸಿಲು ಡೇ ಟೈಮಲ್ಲಿ ಹೋಗಕ್ಕೆ ಬಿಸಿಲು ಹೆಂಗಿತ್ತು. ಇವತ್ತು ಸಂಡೇ ಅಲ್ಲ, ಸಿಗೋದೇ ಕ್ಲಾಸ್ ಮುಗಿಸಿ ಇವಾಗ ನಾವು ಹೋಗ್ತಿದೀವಿ. ಸ್ವಲ್ಪ ಶಾಪಿಂಗ್ ಇದೆ, ರಾತ್ರಿ ಎಲ್ಲ ತರಬೇಕು ಮನೆಗೆ. ನಮ್ ಸಮ್ಮ ಏನು ಗಮ್ ಅಂತೇಳಲ್ಲ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಹೋಗಕ್ಕೆ ಆಗಿಲ್ಲ. ಫೋಟೋ ಹಚ್ಕೊಂಡಿ ನಮ್ಮ. ಎಲ್ಲಿ ಗೊಂಟಿಕೊಂಡಮ್ಮ? ಎಲ್ಲಿ ಗೊಂಟಿರಿ? ಮಸ್ತ್ ನಿದ್ದೆ ಆಗ್ಬಿಟ್ಟೈತಿ ಇವತ್ತು ರಾತ್ರಿ. ಓಕೆ, ಅಲ್ಲಿಗೆ ಹೋಗ್ಬಿಟ್ಟು ಲಾಕ್ ಕಂಟಿನ್ಯೂ ಮಾಡೋಣ. ಬನ್ನಿ. ನಮ್ಮ ಸಮ್ಮನವ್ರು ಎಷ್ಟು ಖುಷಿ ಇದಾರ ಅಂದ್ರೆ ಅಲ್ಲಿ ನಮ್ಮನ್ನ ಏನ್ ಮಾಡಕ್ ಬಿಡಲ್ಲ ಅವರು. ಕಂಡೀಷನ್ ಅಲ್ಲಿ ಹೋಗಿಂದ ಅದನ್ನ ಇದನ್ನ ಏನು ಕೇಳಂತಿಲ್ಲ ಬಾಳ. ಅಪ್ಪ ಸಮ್ಮು ಕಂಡೀಷನ್ ಅಪ್ಲೈಡ್. ಈಗ ಆಟ ತೆಗೆದ್ಬಿಟ್ಟಿಯಲ್ಲ. ನಾವು ನಮ್ಮ ಬಜಾರಿಗೆ ಬಂದಿದ್ದೇವೆ ನೋಡಿ. ಆಗಲಿ ತಗೊಂಡಿದ್ದಿಲ್ಲ ನಿಮ್ಮ ಐಟಮ್ಸ್. ನಾನು ಈಗಿನ ಕರ್ಕೊಂಬರ್ಬಾರ್ದಪ್ಪ ನೆಕ್ಸ್ಟ್ ಟೈಮ್. ಅಲ್ಲದು ಸುಮ್ಮನೆ ನಿಂದಿರ್ಬೇಕು. ನಾನು ಅನ್ಸಲ್ಕೊಂಡ್ರಿ. ಮಮ್ಮಿ ಏನು ಐಟಮ್ಸ್ ನೋಡ್ತಾ ಇದ್ದಾರೆ ನೋಡಿ. ಏನು ತಗೊಂತೀಯಮ್ಮ? 50-50 ದೊಡ್ಡದು. ಇದು ವಿಷ್ಣುಪ್ರಿಯದು. ವಿಷ್ಣುಪ್ರಿಯ ಮನೆಗೆ ಬಂದರೆ ತಿಂತಾಳೆ ಇದನ್ನು. ಅವೆಲ್ಲ ತಗೊಳಲ್ಲ ನೋಡಿ. ಎಲ್ಲ ಐಟಮ್ಸ್ ಇರ್ತಾವೆ ಇಲ್ಲಿ. ದೊಡ್ಡದಿದ್ದು ನಮ್ಮ ಬಜ್ಜಿ. ಅಮ್ಮ ಇಲ್ಲಿ ಹಿಡ್ಕ
ಸಿಸಿ ಕ್ಯಾಮ್ರಾ ಕಳವತ್ತವೆ ಇಲ್ಲಿ ಮಸ್ಕಿ ಇಲ್ಲಿ ಕಳ್ಳರು ಜಾಸ್ತಿ ಕಳವಾಗ್ಬಿಡ್ತವೆ ಅದಕ್ಕೆ ಅಪ್ಪ ಅದನ್ನ ಹಳೆ ಮನೆಗಿದ್ದಾಗ ಅಲ್ಲಿಂದ ನೆಕ್ಸ್ಟ್ ನಾವು ಸ್ವಲ್ಪ ಹಾಗೆ ಬಂದು ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಮಸ್ಕಿನಲ್ಲಿ ಫೇಮಸ್ ಆಗಿರೋವಂಥದ್ದು ಇದು ದತ್ತು ಚಾಟ್ ಸೆಂಟ್ರ್ ಅಂತ ಹೇಳ್ಬಿಟ್ಟು. ಸೊ ಯಾರೆಲ್ಲ ಮಸ್ಕಿನಲ್ಲಿ ದತ್ತು ಚಾಟ್ ಸೆಂಟ್ರ್ ಗೊತ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಐ ಲವ್ ಮಸ್ಕಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಆರ್ಡ್ರ್ ಕೊಟ್ಟು ಬಂದು ಕುತ್ಕೊಂಡಿದ್ದೀವಿ ವೇಟ್ ಮಾಡ್ತಾ. ಏನೇನಿದೆ ಸ್ಪೆಷಲ್ ಅಂತ. ಇಲ್ಲಿ ಸ್ಪೆಷಲ್ ಅಂದರೆ ಕಚೋರಿ, ದತ್ತು ಕಚೋರಿ ಅಂದರೆ ಎಲ್ರಿಗೂ ತುಂಬ ಇಷ್ಟ ಆಗುವಂಥದ್ದು, ನಮಗೂ ಕೂಡ ಅಷ್ಟೇ. ಬಟ್ ನಾವು ಇವಾಗ ಪ್ರೆಸೆಂಟು ಸೇವ್ ಪೂರಿ ತೊಗೊಂಡ್ವಿ. ಮೊದಲು ಸೇವ್ ಪೂರಿ ಮತ್ತು ಪಾನಿಪುರಿ ತೊಗೊಂಡ್ವಿ. ಈಗ ರೀಸೆಂಟ್ಲಿ ಮಸಾಲ ಪಾಪಡ್ ಅಂತ ಶುರು ಮಾಡಿದ್ದಾರೆ ಅವರು, ಅದು ಕೂಡ ಸಖತ್ತಾಗಿರುತ್ತೆ, ಮಸ್ತ್ ಇರುತ್ತೆ. ಬಟ್ ಯಾವಾಗಲೂ ಮನೆಯಲ್ಲೇ ತೊಗೊಂಡು ಬಂದು ತಿನ್ನೋದೇ ಜಾಸ್ತಿ. ನಾವು ಯಜಮಾನ್ರು ಹೊರಗಡೆಯಿಂದ ತೊಗೊಂಡು ಬಂದು ಮನೆಯಲ್ಲೇ ತಿನ್ನೋದು ಜಾಸ್ತಿ. ಯಾವಾಗಾದರೂ ಒಂದು ಸರಿ ಈ ಥರ ಬಂದಾಗ ತಿನ್ನೋದು. ಬಟ್ ಮನೇಲಿದ್ದಾಗೇ ಸ್ವಲ್ಪ ಕಂಫರ್ಟಾಗಿ ಕೂತ್ಕೊಂಡು ತಿನ್ಬೋದು. ಇದು ಹೊರಗಡೆ ಬಂದಲ್ಲಿ ಏನು ಅನಿಸ್ಬಿಡುತ್ತೆ, ಸ್ವಲ್ಪ ಹರಿಬರಿನಲ್ಲಿ ಎಂಜಾಯ್ ಮಾಡಿಕೊಂಡು ತಿನ್ನೋಕ್ಕಾಗೋದೇ ಇಲ್ಲ ಅನಿಸ್ಬಿಡುತ್ತೆ ನನಗೆ. ಅದರಲ್ಲೂ ಕೂಡ ಬಿಸಿ ಬಿಸಿಯಾಗಿ ಏನಾದರೂ ಕೊಟ್ಬಿಟ್ರು ಅಂದರೆ ಅದು ಫೀಲ್ ಮಾಡೋಕ್ಕೆ ಆಗೋಲ್ಲ, ಹಂಗಾಗ್ಬಿಡುತ್ತೆ. ಸೊ ಬಂದಿದ್ದ ನಂತರ ಊಟ ಮಾಡಿಕೊಂಡು ನಾವೆಲ್ಲ ಇವಾಗ ಮಲ್ಗೋದಕ್ಕೆ ರೆಡಿಯಾಗಿದ್ದೀವಿ. ಈಗ ಹೊರಗಡೆ ಹಾಲಲ್ಲಿ ಮಲಗ್ತಿದ್ದೀವಿ. ಫುಲ್ಲು ಸೆಕೆ ಒಳಗಡೆ ರೂಮಲ್ಲಿ, ಎಲ್ಲ ವಿಂಡೋ ಓಪನ್ ಮಾಡಿದರೂ ಕೂಡ ಅಷ್ಟೇ. ಸೊ ಅದಕ್ಕೆ ಅದ್ರ ಜೊತೆ ಕಾಟ್ ಮೇಲೆ ಗಾದೆ ಹಾಕ್ಕೊಂಡು ಬೆಡ್ದು ದಪ್ಪ ಇರುತ್ತಲ್ವ, ಅದಕ್ಕೆ ತುಂಬ ಸೆಕೆ ಆಗುತ್ತೆ ಅಂತೇಳ್ಬಿಟ್ಟು ಹೊರಗಡೆ ಹಾಲಲ್ಲಿ ಸ್ವಲ್ಪ ಫ್ರೀ ಇರುತ್ತೆ, ಆರಾಮಾಗಿ ಮಲಗ್ಬೋದು ಅಂತ ಇಲ್ಲೇ ಮಲಗ್ತಿದ್ದೀವಿ. ಆದರೆ ಏನು ಮಾಡೋದು, ಚಿಕ್ಕ ಚಿಕ್ಕದು ಸೊಳ್ಳೆ ಪರದೆ ಇದ್ದಾವೆ ನಮ್ಮದು, ಎರಡೆರಡು ಈ ಥರ ಪಾರ್ಟಿಷನ್ ಮಾಡಿಕೊಂಡು ಮಲಗಬೇಕು. ದೊಡ್ಡದು ಇತ್ತು ಬಟ್ ಅದು ತುಂಬ ಹೋಲ್ಸ್ ಆಗಿಬಿಟ್ಟಿದೆ. ಆದರೂ ಕೂಡ ಕಂಫರ್ಟಾಗಿ ಫ್ರೀಯಾಗಿ ಮಲಗೋಕ್ಕಾಗಲ್ಲ. ಇದರಲ್ಲಿ ಆರಾಮಾಗಿ ಫ್ರೀಯಾಗಿ ಮಲಗ್ಬೋದು ಅಂತೇಳ್ಬಿಟ್ಟು ಇವಾಗ ಇದನ್ನು ಈ ಥರ ಹಾಕ್ಕೊಂಡು ಮಲಗ್ತಿದ್ದೀವಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ಇವರಿಬ್ಬರು ಮಧ್ಯಾಹ್ನ ಮಲಗಿ ಎದ್ದಿದ್ರು. ಅವರು ಬೇಗ ಮಲಗ್ತಾರೋ ಇಲ್ಲೋ ಅಂದ್ಕೊಂಡಿದ್ವಿ. ಇವತ್ತು ನಾವು ಎಲ್ಲ ಕೆಲಸದ ಮಧ್ಯೆ ಬೇಗ ಮಲಗಿಬಿಟ್ರೆ ಆಯಿತು ಬೆಳಗ್ಗೆಯಿಂದ ಅಂತ ಅಂದೋದು, ಇನ್ನೂ ಇಷ್ಟೊತ್ತಾದರೂ ಎದ್ದೇ ಇದ್ದೀವಿ. ಅವ್ರು ಮಾತ್ರ ಇನ್ನೊಂದು ರೌಂಡು ಮಲಗೇ ಬಿಟ್ರು ಮಕ್ಕಳು. ಸೊ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ನೋಡಿ ನಮ್ಮ ಸಮನ್ವಿ ಚಾಕ್ಲೇಟ್ ಕೂಡ ಪಕ್ಕದಲ್ಲಿ ಇಟ್ಕೊಂಡೆ ಮಲಗಿದ್ದಾಳೆ. ಇದರಿಂದ ತೊಗೊಂಡು ಬಂದು ಅಲ್ಲೊಂದಿಷ್ಟು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಬಂದರು, ಅದನ್ನು ಹಾಗೆ ಇಟ್ಕೊಂಡು ಮಲಗಿದ್ದಾಳೆ ಪಕ್ಕದಲ್ಲಿ. ಇಬ್ಬರು ಹಾಗೆ ಏನಾದರೂ ತೊಗೊಂಡ್ಬಂದರೆ ಸಾಕು ಪಕ್ಕಕ್ಕೆ ಇಟ್ಕೊಂಡೆ ಮಲಗ್ತಾರೆ. ಇನ್ನೂ ಒಂದು ಏನಪ್ಪ ಅಂದರೆ ಅವ್ರಿಗೆ ಹೋಗುವಾಗೇ ಊಟ ಮಾಡಿಸ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲ ಅಂದರೆ ಬರೀ ಅದನ್ನೇ ತಿಂದು ಊಟ ಮಾಡಿ ಮಲಗೋದಿಲ್ಲ ಅವರು. ಮೊದಲೇ ಹೋಗೋದಕ್ಕೂ ಮುಂಚೆನೇ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿರ್ತೀವಿ. ಈ ಥರ ಏನಾದರೂ ಹೊರಗಡೆ ಹೋದಾಗ ಬಂದಿದ್ದ ನಂತರ ಅಲ್ಲಿ ಏನು ತೊಗೊಂಡಿರ್ತಾರೆ ಅದನ್ನು ಸಿಂಪಲಾಗಿ ಸ್ವಲ್ಪ ತಿಂದು ಹಾಗೆ ಮಲಗಿಬಿಡ್ತಾರೆ. ಅದಕ್ಕೋಸ್ಕರ ಅದೊಂಥರ ಬೆಸ್ಟ್, ಅದಕ್ಕೆ ಅದನ್ನೇ ಮಾಡ್ತೀನಿ ನಾನು ಜಾಸ್ತಿ. ಫುಲ್ ನಿದ್ದೆ 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 ಮಾಡಬೇಕು. ನೆಕ್ಸ್ಟ್ ನಾನು ಸಿಗೋಣ. ಬಾಯ್ ಬಾಯ್, ಗುಡ್ ನೈಟ್.